ಹಾಯ್ ಬ್ಯೂಟಿಫುಲ್. ಸಾರಿ, ನೀವ್ ಯಾರು ಅಂತ ಗೊತ್ತಾಗ್ಲಿಲ್ಲ. ನಾ ಬನ್ನಿ ಕೂತ್ಕೊ ಮಾತಾಡೋಣ. ಯಾ ಶೋರ್. ಥ್ಯಾಂಕ್ ಯು. ಏನ್ ಹಾಗೆ ನೋಡ್ತಾ ಇದ್ದೀರಾ? ನಾನು ಯಾರು ಗೊತ್ತಾಗ್ಲಿಲ್ವಾ? ಇಲ್ಲ, ಗೊತ್ತಾಗ್ಲಿಲ್ಲ. ಇಟ್ಸ್ ಓಕೆ. ಐ ಇಂಟ್ರೊಡ್ಯೂಸ್ ಮೈ ಸೆಲ್ಫ್. ಆನಂದ್ ರಾಯ್. ದುಬೈಯಲ್ಲಿ ಗೋಲ್ಡ್ ಬಿಸ್ನೆಸ್ ಮತ್ತೆ ಈಗ ಸೋಲಾರ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ವಿ. ಅದು ಬರೀ ಎಲೆಕ್ಟ್ರಿಕ್ ವೆಹಿಕಲ್ಸ್ ಓಡಾಡ್ತಾ ಇದೆಯಲ್ಲ, ಎಲ್ಲ ಕಡೆ ನಮ್ದಿರ್ಲಿ ಅಂತ. That's so nice. ಓಕೆ. ಈ ಫೋರ್ಬ್ಸ್, ಫಾರ್ಚೂನ್ ಈ ತರ ಬಿಸ್ನೆಸ್ ಮ್ಯಾಗಝಿನ್ಸ್ ಅಲ್ಲಿ ನನ್ನ ಬಗ್ಗೆ ಆರ್ಟಿಕಲ್ಸ್ ನ ಬರಿತಾನೆ ಇರ್ತಾರೆ. ನೀವು ಓದಿಲ್ವಾ? ಇಲ್ಲ. ಓದಿಲ್ವಾ? ಒಳ್ಳೇದಾಯ್ತು, ಇಲ್ಲಾಂದ್ರೆ ತಗಲಾಕೊಂಡ್ಬಿಡ್ತಾ ಇದ್ದೆ. ಆನಂದ್, ನೀವ್ ಯಾರು ಅಂತ ನನಗೆ ಗೊತ್ತಾಗ್ಲಿಲ್ಲ. ಐ ಆಮ್ ಸಾರಿ, ಬೇಜಾರ್ ಮಾಡ್ಕೋಬೇಡಿ ಪ್ಲೀಸ್. ಇಟ್ಸ್ ಓಕೆ, ಇಟ್ಸ್ ಓಕೆ. ನೋಡಿ, ನನಗೆ ಜಗತ್ತಲ್ಲಿ ಎಲ್ಲ ಇದೆ, ಆದ್ರೆ ಪ್ರೀತಿ ಇಲ್ಲ. ಇಷ್ಟು ದೊಡ್ಡ ಜಗತ್ತಲ್ಲಿ ನನ್ನನ್ನು ಇಷ್ಟಪಡೋದಕ್ಕೆ ಒಂದು ಪುಟ್ಟ ಹೃದಯನೂ ಇಲ್ವಾ? ಬೈ ದ ವೇ, ಯುವರ್ ಸ್ವೀಟ್ ನೇಮ್ ಪ್ಲೀಸ್? ಅಂಜು. ನೋ ನೋ ನೋ, ಯು ಆರ್ ನಾಟ್ ಅಂಜು. ಏಂಜಲ್. ಯು ಆರ್ ಎನ್ ಏಂಜಲ್. ನೀವು ಮಿಸ್ ವರ್ಲ್ಡ್ ತರ ಕಾಣಿಸ್ತೀರಾ ಗೊತ್ತಾ? ನಾನು ನಿಮ್ಮನ್ನ ಮಿಸ್ಸಸ್ ಮಾಡ್ಕೋಬೇಕು ಅಂತ ಇದ್ದೀನಿ. ನಿಮ್ಗಿನ್ನೂ ಮದ್ವೆ ಆಗಿಲ್ವಾ? ನೋ. ಯಾ ಶೋರ್. ನಿಮ್ಮನ್ ಮದ್ವೆ ಆಗೋದಕ್ಕೆ ನಾನು ತುಂಬಾ ಅದೃಷ್ಟ ಮಾಡಿದೆ. ವೆರಿ ಲಕ್ಕಿ. ಇಫ್ ಯು ಡೋಂಟ್ ಮೈಂಡ್, ನಿಮ್ ಫೋನ್ ನಂಬರ್ ಕೊಡ್ತೀರಾ? Of course. Why not? 9845. 221 325. ಕರೆಕ್ಟ್ ಆಗಿ ಹೇಳಿದಿನಾ? ಕರೆಕ್ಟ್ ಆಗಿ ಹೇಳಿದೆ. ಆನಂದ್, ಯಾರು ಇವರು? ನಿಮಗ್ ಬೇಕಾದವ್ರಾ? ಹೌದು, ತುಂಬಾ ಬೇಕಾದವ್ರು ಅಂದ್ರೆ ಇವ್ರು ನಿಮಗೇನಾಗ್ಬೇಕು? ಹೆಂಡತಿ. ಹೇಳಿ ಮಿಸ್ಟರ್ ಆನಂದ್. ಹೇಳಿದ್ನಲ್ಲ, ನಾನು ಹೆಂಡತಿ ಅಂತ ಹೇಳಿದ್ನಲ್ಲ. ಮತ್ತೆ ನಿಮಗ್ ಮದ್ವೆ ಆಗಿಲ್ಲ, ಸಿಂಗಲ್ ಅಂತ ಹೇಳಿದ್ರಿ. ಅಯ್ಯೋ, ನಾನು ಸಿಂಗಲ್ಲೇ ಮನೆಗ್ ಬರ್ತೀಯಲ್ಲ, ಸಿಂಗಲ್ಲೇ. ನೀವು ಸಿಂಗಲ್ಲ? ಮನೆಗಿದ್ದಂಗೆ ಎಂತ ಕೆಲಸ ಮಾಡ್ಬಿಟ್ಟಕ್ಕ ನೀನು. ಅಕ್ಕನ ಅಪ್ಪಣ್ಣ, ಅಲ್ಲ, ನನ್ನ ಮಾತನ್ನ ಸ್ವಲ್ಪ ಸಮಾಧಾನ ಕೇಳಿ. ಮುಗೀತು, ನನ್ನ ಕತೆ ಮುಗೀತು. ಅದೇ ಇವಾಗ ಕುರ್ಕ. ಎನಿ ಪ್ರಾಬ್ಲಮ್? ಆಡಿಷನ್ ಮಾಡೋ ಉದ್ದೇಶ ಇಲ್ಲ ಅಂದ್ಮೇಲೆ ಮತ್ತ್ಯಾಕೆ ಕರೆಸ್ಬೇಕಿತ್ತು? ನನಗೆ ಬೇರೆ ಆಪ್ಷನ್ ಇರಲಿಲ್ಲ ಜೀವ. Never dare to speak like this. ಒಟ್ಟಾಗಿಲ್ಲಿಂದ ಎಲ್ರು ಕೇಳಿಸ್ಕೊಳ್ಳಿ, ನನ್ನ ತಂಗಿಗೆ ಎಂತ ಹುಡುಗನ ಹುಡುಕ್ಬೇಕು ಅಂತ ನನಗೆ ಗೊತ್ತಿದೆ. ಸತ್ಯ ಜೀವ, ನಿನ್ಗೆ ಎಷ್ಟು ಫೋನ್ ಕಾಲ್ಸ್ ಮಾಡಿದ್ದೀನಿ, ಎಷ್ಟು ಮೆಸೇಜ್ ಮಾಡಿದ್ದೀನಿ, ಎಷ್ಟು ಇಮೇಲ್ಸ್ ಮಾಡಿದ್ದೀನಿ, ಯಾವುದಕ್ಕೂ ರೆಸ್ಪಾನ್ಸ್ ಇಲ್ಲ. ಟ್ರೈನಿಂಗಿಗೋಸ್ಕರ ಮಲೇಷ್ಯಾ ಹೋಗ್ತಿದ್ದೀನಿ ಅಂತ ಹೇಳಿದ್ದೆ ತಾನೆ. ಜಗತ್ತಿನ ಯಾವುದೇ ಮೂಲೆಯಲ್ಲಿ ಇದ್ರೂ ನಿನ್ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದಿತ್ತಲ್ವಾ?
ಮನೆಯವ್ರನ್ನ ಕಾಂಟ್ಯಾಕ್ಟ್ ಮಾಡಿಲ್ವಾ? ಕಾಂಟ್ಯಾಕ್ಟ್ ಮಾಡಿಲ್ವಾ ಜೀವ? ನನ್ನನ್ನು ಅವಾಯ್ಡ್ ಮಾಡಬೇಡ ಜೀವ. ನನಗೆ ನೀನು ಬಿಟ್ಟು ಬದುಕಕ್ಕಾಗಲ್ಲ. ಐ ನೀಡ್ ಯು. ಐ ಲವ್ ಯು. ನೀವೆಲ್ಲರೂ ಆಶ್ಚರ್ಯ ಪಡ್ತೀರಾ, ಎಲ್ಲರೂ ಹೊಟ್ಟೆ ಕಿಚ್ಚು ಪಡ್ತೀರಾ. ಅಂತ ದೊಡ್ಡ ಮನೆತನದ ಹುಡುಗನ ಹುಡುಕಿ ತಂದು ಮದುವೆ ಮಾಡ್ತೀವಿ. ಪ್ಲೀಸ್ ಅರ್ಥ ಮಾಡ್ಕೊ. ನಮ್ಮ ಪ್ರಾಬ್ಲಮ್ 1000 ಇರ್ಬೋದು, ಕೂತ್ ಸಾರ್ಟ್ ಔಟ್ ಮಾಡ್ಕೋಬಹುದು. ಆದ್ರೆ ಅದಕ್ಕೆ ಇದು ಸರಿಯಾದ ಸಮಯ ಅಲ್ಲ. ಓಕೆ ಓಕೆ ಓಕೆ, ನನಗೆ ಸಾಕು. ಐ ಆಮ್ ಹ್ಯಾಪಿ ಜೀವ. ಬಟ್ ಐ ಆಮ್ ನಾಟ್. ಅವಳು ಈ ಸ್ಥಿತಿಲಿ ನೋಡಕ್ಕಾಗ್ತಾ ಇಲ್ಲ ಕಣ. 22 ವರ್ಷದಿಂದ ಅವಳು ಮನೆಗೆ ಬಂದಾಗ ಹುಟ್ಟು ಮಗು ಕೊಡ ಅವಳು. ಇಳಿಯ, ಸಮಾಧಾನ ಮಾಡ್ಕೊ. ಸದ್ಯ ಅವಳಿಗೇನು ಹೆಚ್ಚು ಕಮ್ಮಿ ಆಗಿಲ್ವಲ್ಲ. ನೀನು ಅವಳ ಕರೆಕ್ಟ್ ಟೈಮಲ್ಲಿ ನೋಡಿದೆ. ಸೊ ಶಿ ಇಸ್ ಫೈನ್. ಅವಳ ಲೈಫಲ್ಲಿ ಎಂಟ್ರಿ ಆಗಿದಾನಲ್ಲ, ಅದು ಯಾರು ಅನ್ನೋದನ್ನ ತಿಳ್ಕೋಬೇಕು. ಅದು ಹುಡುಗನ ವಿಷಯನೇ ಅಂತ ಅಷ್ಟು ಕನ್ಫರ್ಮ್ ಆಗಿ ಹೇಗೆ ಹೇಳ್ತೇನೆ ನೀನು? ದೇವರು ಸೃಷ್ಟಿ ಮಾಡಿರೋ ಪ್ರತಿಯೊಂದು ನನ್ನ ತಂಗಿ ಹತ್ರ ಇದೆ, ಯಾವುದಕ್ಕೂ ಕಡಿಮೆ ಇಲ್ಲ. ಅವಳು ಚಿಕ್ಕವಳಾಗಿದ್ದಾಗಿಂದ ನಾನು ನೋಡಿದ್ದೀನಿ. ಅವಳನ್ನ ಪ್ರೀತಿಸೋಷ್ಟು ಬೇರೆ ಯಾರನ್ನೂ ಪ್ರೀತಿಸಲ್ಲ. ಸಾಯೋ ಮಟ್ಟಕ್ಕೆ ಬಂದಿದ್ದಾಳೆ ಅಂದ್ರೆ ಪ್ರೀತಿ ಬಿಟ್ಟು ಬೇರೆ ಯಾವ ಕಾರಣನೂ ಇರೋದಕ್ಕೆ ಸಾಧ್ಯನೇ ಇಲ್ಲ. ಅವಳು ಈ ಸ್ಥಿತಿಗೆ ತಂದಿದ್ದಾನಲ್ಲ, ಯಾರು ಅನ್ನೋದು ನನಗೆ ಗೊತ್ತಾಗಬೇಕು. ಕಂಪ್ಲೀಟ್ ಡೀಟೇಲ್ಸ್ ಬೇಕು. ಮೇಡಮ್ ನಿಮ್ಮ ಮಗಳು ಯಾಕೆ ಅಡ್ಮಿಟ್ ಆಗಿದ್ದಾರೆ? ಈಗ ಅವ್ರ ಸಿಚುಯೇಷನ್ ಹೇಗಿದೆ ಮೇಡಮ್? ನಥಿಂಗ್ ಟು ವರಿ. ಮುಂದಿನ ವಾರ ಫ್ಯಾಷನ್ ವೀಕ್ ಅಲ್ವಾ, ಹಗಲು ರಾತ್ರಿ ಕೆಲಸ ಮಾಡಿ ಸುಸ್ತಾಗಿದ್ದಾಳೆ. ಸ್ಟ್ರೆಸ್. ಸ್ಟ್ರೆಸ್? ಹೌದು. ನಮಗ್ ಬಂದಿರೋ ಮಾಹಿತಿ ಪ್ರಕಾರ ಸೂಸೈಡ್ ಅಟೆಂಪ್ಟ್ ಅಂತ ಹೇಳ್ತಾ ಇದ್ದಾರೆ. ಸೂಸೈಡ್ ಅಟೆಂಪ್ಟಾ? ಅಂಥದ್ದೇನೂ ಆಗಿಲ್ಲ. ನೀವು ಮೀಡಿಯಾದವರು ಸರಿಯಾಗಿ ವಿಚಾರಿಸ್ಬೇಕು, ಯಾವ್ದು ಸರಿ ಯಾವ್ದು ತಪ್ಪು ಅಂತ. ಸೂಸೈಡ್ ಅಟೆಂಪ್ಟ್ ಮಾಡ್ಕೊಳ್ಳೋ ಅಂತದ್ದು ಏನಾಗಿತ್ತು ಅವ್ರಿಗೆ? ಏನಾದ್ರೂ ಲವ್ ಫೇಲ್ಯೂರಾ? ಮತ್ತೆ ಮತ್ತೆ ಅದನ್ನೇ ಕೇಳ್ತಾ ಇದ್ದೀರಲ್ಲ. ಅಂಥದ್ದೇನೂ ಆಗಿಲ್ಲ. ನೀವೆಲ್ಲ ಸತ್ಯ ಏನಿದೆಯೋ ಅದನ್ನ ಮಾತ್ರ ತಿಳಿಸಿ. ಶಿ ಇಸ್ ಎ ಫೇಮಸ್ ಫ್ಯಾಷನ್ ಡಿಸೈನರ್. ಈ ತರದೆಲ್ಲ ಆದ್ರೆ ಅವಳ ಹೆಸರು ಧಕ್ಕೆ ಬರುತ್ತೆ. ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ತಾಯಿಯಾಗಿ ನೀವೇನ್ ಹೇಳಿ? ಪ್ಲೀಸ್, ನನ್ನ ಮಗಳ ಕಂಡೀಷನ್ ಹೇಗಿದೆ ಅಂತ ನಾನು ಹೋಗಿ ನೋಡ್ಬೇಕು. ಅವಳು ಹುಷಾರಾದ್ಮೇಲೆ ಮತ್ತೆ ಪ್ರೆಸ್ ಮೀಟ್ ಮಾಡ್ತಾಳೆ. ಅಲ್ಲಿ ತನಕ ಟೈಮ್ ಕೊಡಿ ಪ್ಲೀಸ್. ಲಾಸ್ಟ್ ಕ್ವೆಶ್ಚನ್ ಪ್ಲೀಸ್. ಮೇಡಮ್, ಅವ್ರು ಹೇಳಿದ್ದೆಲ್ಲ ನಿಜ ಅಂತ ನಂಬ್ತೀರಾ? ಚಿಕ್ಕ ಮಕ್ಳು ಕೂಡ ನಂಬಲ್ಲ. ಇವತ್ತೆಲ್ಲ ನಾಳೆ ವಿಷಯ ಗೊತ್ತಾಗೇ ಆಗುತ್ತೆ. ನಮ್ಮಿಂದ ವಿಷಯನ ಮುಚ್ಚಿಡೋದಕ್ಕೆ ಸಾಧ್ಯನೇ ಇಲ್ಲ. ಅಕ್ಕ ಒಂದ್ ನಿಮಿಷ. ನೀನ್ ಆವಾಗ್ಲೇ ಬಂದಾಗ ಮೂಡ್ ಆಫ್ ಆಗಿದ್ದೆ, ಏನಾಯ್ತು? ಏನಿಲ್ಲ ಕಣೆ, ಇವತ್ತ ಗಾಡಿ ಓನರ್ನ ಹುಡ್ಕೊಂಡು ಅವನನ್ನ ಮೀಟ್ ಮಾಡೋಣ ಅಂತ ಹೋಗಿದ್ದೆ. ಸಾರಿ ಗಿರಿ ಹೇಳಿ ಈ ಪ್ರಾಬ್ಲಮ್ ಇಲ್ಲೇ ಸಾಲ್ವ್ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡೆ. ಆದ್ರೆ ಅವನು ಏನ್ ಅನ್ಕೊಂಡ್ಬಿಟ್ಟಿದಾನು, ಕೆಜಿ ಗಟ್ಲೆ ಕೊಬ್ಬಿದೆ ಅನ್ಸುತ್ತೆ ಅವನಿಗೆ. ಒಂದ್ಸಲಿ ಅವನ ಕೈಗೆ ಸಿಗ್ಲಿ, ಅವನ್ನ ಇವಾಗೇನು ನಿಂಗ ಅವನಿಗೆ ಬೈಬೇಕು ಅನ್ಸ್ತಾ ಇದ್ಯಾ? ಪ್ರಾಬ್ಲಮ್ ಏನು ಅಂದ್ರೆ ಅವನು ನಿನಗ್ ಸಿಗ್ಲಿಲ್ಲ ಅಂದ್ರೆ ಏನಾಯ್ತು? ಫೋನ್ ಮಾಡ್ಬಿಟ್ಟು ಬೈದ್ರ ಆಯ್ತಪ್ಪ. ಬಿಡು, ಫೋನ್ ಎಲ್ಲ ಮಾಡ್ಕೊಂಡೀಗ. ಅಕ್ಕ, ಅವ್ನು ನಿನಗ್ ತೊಂದ್ರೆ ಕೊಟ್ಟಿದ್ದಾನೆ, ಅಪ್ಪಂಗೂ ಕಷ್ಟ ಕೊಟ್ಟಿದ್ದಾನೆ. ಇದಕ್ಕೆಲ್ಲ ನೀನೇನಾದ್ರೂ ಉತ್ತರ ಕೊಡ್ಲೇಬೇಕು. ಒಳ್ಳೆಯವರಾದ್ರೆ ಜನ ತುಳಿದು ಬಿಡ್ತಾರೆ ಕಣೆ. ನೋಡಕ್ಕ, ಕೋಪ ಬಂದ್ರೆ ಅದನ್ನ ಒಳಗೆ ಇಟ್ಕೋಬಾರ್ದು. ಯಾರ ಮೇಲೆ ಕೋಪ ಇದೆಯೋ ಅವ್ರ ಮೇಲೆ ತೀರ್ಸ್ಕೊಂಡ್ಬಿಡ್ಬೇಕು. ಕರೆಕ್ಟ್. ನನಗ ನಂಬರು ಗೊತ್ತಿಲ್ಲ. ಅಯ್ಯ ಅಕ್ಕ, ನಂಬರ್ ಕಲೆಕ್ಟ್ ಮಾಡೋದು ಅಷ್ಟು ದೊಡ್ಡ ವಿಷಯನಾ? 5 ನಿಮಿಷ ಸಾಕು. ನಿಂಗ ಅವ್ನ ಅಡ್ರೆಸ್ ಗೊತ್ತು ತಾನೆ? ಅವನ ಅಡ್ರೆಸ್ ನನ್ನ ಫ್ರೆಂಡ್ ಕೊಟ್ರೆ ಚಿಟ್ಕೆ ಹೊಡೆಷ್ಟರಲ್ಲಿ ಅವ್ನ ನಂಬರ್ನ ಕಲೆಕ್ಟ್ ಮಾಡಿ ನನಗೆ ಕೊಡ್ತಾನೆ. ಗೌತಮ್, ನಾನು ಆ ಹುಡುಗನ ಮೀಟ್ ಮಾಡ್ಬೇಕು. ಅಮ್ಮ, ದಯವಿಟ್ಟು ನೀವು ಇದರಲ್ಲಿ ಇನ್ವಾಲ್ವ್ ಆಗ್ಬೇಡಿ, ನಾನು ಹ್ಯಾಂಡಲ್ ಮಾಡ್ತೀನಿ. ಅವ್ನು ಯಾರು, ಅವನ ಬ್ಯಾಕ್ ಗ್ರೌಂಡ್ ಏನು,
ಎಲ್ಲ ತಿಳ್ಕೊಂಡಿದ್ದೀನಿ. ಅವ್ರ ಮನೆಗೆ ಫೋನ್ ಮಾಡಿ ಏನ್ ಹೇಳಬೇಕೋ ಹೇಳಿ ಸರಿಯಾಗಿ ವಾರ್ನ್ ಮಾಡಿದ್ದೀನಿ. ಅವನಿಂದ ಯಾವತ್ತೂ ಪ್ರಾಬ್ಲಮ್ ಆಗಲ್ಲ. ಆದ್ರೆ ಅದನ್ನ ನಾನು ಬೇರೆ ತರ ಹ್ಯಾಂಡಲ್ ಮಾಡ್ತೀನಿ. ನನಗ್ ಬೇಕಾಗಿರೋದು ಅವನನ್ನ ಹೆದರ್ಸೋದಲ್ಲ. ಮಹಿಮಾ ಜೊತೆ ಅವನ್ ಮದ್ವೆ ಮಾತುಕತೆ ಮಾಡೋದು. ವಾಟ್? ಅಮ್ಮ, ಅವ್ರ ಮನೆಯವ್ರ ಬಗ್ಗೆ ನನಗೆ ಮಹಿಮಾ ಬಗ್ಗೆ ಚೆನ್ನಾಗ್ ಗೊತ್ತು. ಅವಳು ಗೊತ್ತಿದ್ದೋ ಗೊತ್ತಿಲ್ದೇನೋ ಆ ಹುಡುಗನ ತುಂಬಾ ಹಚ್ಕೊಂಡಿದ್ದಾಳೆ. ಅವಳ ಮನ್ಸು ತುಂಬಾ ಅವನೇ ಇದ್ದಾನೆ. ಅವಳು ಎಷ್ಟು ಸೆನ್ಸಿಟಿವ್ ಅಂತ ನಮ್ಮಿಬ್ಬರಿಗೂ ಗೊತ್ತು. ಅಮ್ಮ, ಅವಳು ಇನ್ನು ಚಿಕ್ಕ ಹುಡುಗಿ, ಸರಿ ತಪ್ಪು ಗೊತ್ತಾಗಲ್ಲ. ತಪ್ಪು ಮಾಡಿದಾಗ ನಾವು ತಿದ್ದಬೇಕು. ಅದು ಬಿಟ್ಟು ಸಪೋರ್ಟ್ ಮಾಡಿದ್ರೆ ಹೇಗೆ? ಅವಳು ನಿನಗ್ ಚಿಕ್ಕ ಹುಡುಗಿ, ಆದ್ರೆ ನನಗೆ ಮದುವೆ ವಯಸ್ಸಿಗೆ ಬಂದಿರೋ ಮಗಳು. ಅವಳು ಚಿಕ್ಕ ವಯಸ್ಸಿಂದ ಏನೇನು ಆಸೆ ಪಟ್ಟಿದ್ದಾಳೋ ಅದನ್ನೆಲ್ಲ ಮಾರ್ಕೊಂಡು ಬಂದಿದ್ದಾಳೆ. ಎಲ್ಲಾನು ಪಡ್ಕೊಂಡಿದ್ದಾಳೆ. ಅಷ್ಟು ಮುದ್ದಾಗಿ ನೀನ್ ಅವಳನ್ನ ಸಾಕಿದ್ಯಾ. ಇದೇ ತರ ಅವಳು ಹಠ ಮಾಡ್ತಾ ಇದ್ರೆ ಅವಳ ಮುಂದಿನ ಜೀವನ ಹೇಗಿರತ್ತೋ ಅಂತ ನನಗ್ ಚಿಂತೆ ಆಗ್ತಿತ್ತು. ಈಗ ಅವಳಾಗೆ ಒಂದು ಹುಡುಗನ ನೋಡಿ ಇಷ್ಟಪಟ್ಟು ಮದುವೆ ಆಗಕ್ಕೆ ರೆಡಿ ಆಗಿದ್ದಾಳೆ ಅಂದ್ಮೇಲೆ ಮದುವೆ ಮಾಡಿಸೋದು ಒಳ್ಳೇದಲ್ವಾ? ಗೌತಮ್, ಇಷ್ಟು ಚಿಕ್ಕ ವಿಷಯಕ್ಕೆ ವೈ ಆರ್ ಆಕ್ಟಿಂಗ್ ಸೋ ವಿಯರ್ಡ್? ಅವ್ರು ಹೇಗೆ ಇರ್ಲಿ, ಎಂತವ್ರೇ ಆಗಿರ್ಲಿ, ಮಹಿಮಾ ಹುಡುಗನ ಇಷ್ಟಪಡ್ತಿದ್ದಾಳೆ ತಾನೆ. ಅವ್ರಿಬ್ರು ಮದುವೆ ಮಾಡಿಸೋದ್ರಲ್ಲಿ ತಪ್ಪೇನಿದೆ? ಅಮ್ಮ, ನೀವ್ ಅನ್ಕೊಳ್ಳೋ ತರ ಜನ ಅಲ್ಲ ಅವರು. ಲೋ ಲೆವೆಲ್ ಜನ, ಚೀಪ್ ಥಿಂಕಿಂಗ್. ಗೌತಮ್, ಕೂಲ್. ನೀನ್ ಮೊದಲು ಕೂಲ್ ಆಗೋ. ಮಹಿಮಾ ಮದುವೆ ಆಗ್ಬೇಕಾಗಿರೋದು ಅವ್ರ ಮನೆಯವ್ರನ್ನಲ್ಲ, ಜೀವನ್ನ. ನಮ್ಗೆ ಹುಡುಗ ಇಂಪಾರ್ಟೆಂಟ್. ಆ ಹುಡುಗನಿಗೆ ಪುಟ್ಟಿ ಮೇಲೆ ಪ್ರೀತಿ ಗೀತಿ ಏನೂ ಇಲ್ಲ. ದುಡ್ಡುಗೋಸ್ಕರ ಅವಳಿಂದ ಬಿದ್ದಿದ್ದಾನೆ. ಸರಿ, ಅದಕ್ಕೇನಂತ ಈಗ? ಪ್ಲೀಸ್ ದಯವಿಟ್ಟು ನನ್ನ ಮಾತು ಕೇಳಿ. ಮಹಿಮಾ ಅವನ ಜೊತೆ ಸುಖವಾಗಿರ್ತಾಳೆ ಅನ್ನೋ ನಂಬಿಕೆ ನನ್ಗಿಲ್ಲ. ಗೌತಮ್, ನೀನ್ ಯಾಕೆ ಇಷ್ಟು ಹಠ ಮಾಡ್ತಿದ್ಯಾ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ನಿಮ್ಮ ಅಪ್ಪ ಇದ್ದಿದ್ರೆ ಹೀಗಾಗಕ್ ಬಿಡ್ತಾ ಇದ್ರಾ? ಹೋಗಿ ಅವ್ರ ಹತ್ರ ಮಾತಾಡಿ ಒಪ್ಸಿ ಮಗಳಿಗೆ ಏನ್ ಇಷ್ಟನೋ ಅದನ್ನ ನೆರವೇರಿಸ್ತಾ ಇದ್ರು. ತಂಗಿನ ಮಗಳ ತರ ನೋಡ್ಕೋತೀನಿ ಅಂತ ನಿಮ್ಮ ಅಪ್ಪನ ಹತ್ರ ಮಾತು ಕೊಟ್ಟಿದ್ಯಲ್ಲ, ಆ ಜವಾಬ್ದಾರಿನ ನಾನೀಗ ನೆನಪಿಸ್ತಾ ಇದ್ದೀನಿ. ಆ ಹುಡುಗ ಒಂದ್ ವೇಳೆ ದುಡ್ಡಿಗೆ ಆಸೆ ಪಟ್ರೆ ಅವನಿಗೆ ದುಡ್ಡು ಕೊಡ್ತೀಯೋ ಏನ್ ಮಾಡ್ತೀಯೋ ನನಗ್ ಗೊತ್ತಿಲ್ಲ. ನನ್ ಮಗಳು ಖುಷಿಯಾಗಿರ್ಬೇಕಂದ್ರೆ ಈ ಮದುವೆ ನಡಿಬೇಕು. ನಿಮ್ಮ ಅಪ್ಪನ ಕೊಟ್ಟಿರೋ ಮಾತು ಮರಿಬೇಡ. ನನಗೆ ನನ್ನ ಮಗಳ ಸಂತೋಷನೇ ಮುಖ್ಯ. ಗೌತಮ್, ಇನ್ನು ಲೇಟ್ ಮಾಡದೆ ಮುಂದೆ ಏನ್ ಮಾಡ್ಬೇಕೋ ಅದ್ರ ಬಗ್ಗೆ ಯೋಚನೆ ಮಾಡು. ಏ ಭೂಮಿ, ಬಾಯ್ಲಿ. ಏನಮ್ಮ? ಮಹಾರಾಜಲ್ಲಿ ನೋಡೆ, ಕುತ್ಕೋ ಕುತ್ಕೋ. ನೋಡು, ಎಂತ ಒಳ್ಳೆ ಹುಡುಗ ಸಿಕ್ಕಿದಾನೆ. ಒಳ್ಳೆ ಕೆಲ್ಸದಲ್ಲೂ ಇದ್ದಾನೆ. ನೀನ್ ಚೆನ್ನಾಗಿ ಸೂಟ್ ಆಗ್ತಾನೆ. ಹೆಂಗಿದಾನೆ? ಅಮ್ಮ, ಇವನ್ ಡಿವೋರ್ಸಿ. ನೋಡೆ, ತೋರ್ಸಿದ್ರಲ್ಲಿ ಎಲ್ಲಾದ್ರಲ್ಲೂ ಈ ತರ ಏನಾದ್ರೂ ಹುಡುಕ್ತಾ ಇದ್ರೆ ಕಷ್ಟ ಆಗುತ್ತೆ ಕಣೆ. ಚಿಕ್ಕ ಚಿಕ್ಕ ವಿಷಯನ ಸ್ವಲ್ಪ ಅಡ್ಜಸ್ಟ್ ಮಾಡೋದ್ ಕಲ್ತ್ಕೋಬೇಕು. ಆದ್ರೆ ಅಮ್ಮ, ಅವನಿಗೆ 9 ವರ್ಷದ ಮಗು ಇದೆ. ಕಮಾನ್ ಭೂಮಿ, ಡಿವೋರ್ಸ್ ಆಗಿದೆ ಅಂದ್ರೆ ಮಕ್ಳಿರೋದ್ ಸಹಜ ಅಲ್ವಾ? ನೀನು ಎಲ್ಲಾದ್ರಲ್ಲೂ ಹೀಗೆ ಹುಡುಕ್ತಾ ಕುತ್ಕೋಬೇಡ. ಯಾವ ಹುಡುಗರು ನೆಟ್ಟಗಿರೋದಿಲ್ಲ. ಎಲ್ಲಾದ್ರಲ್ಲೂ ಏನಾದ್ರೂ ಹುಳುಕಿದ್ದೇ ಇರುತ್ತೆ. ಈಗ ನಿಮ್ಮ ಅಪ್ಪನ ಮದ್ವೆ ಆದಾಗ ಅವ್ರೇನ್ ನೆಟ್ಟಗಿದ್ರ? ಅವರಲ್ಲೂ ಹುಳುಕಿದೆ. ನೀನ್ ಹೀಗೆ ಎಲ್ಲಾದ್ರಲ್ಲೂ ಏನಾದ್ರೂ ನೋಡ್ತಾ ಕುತ್ಕೋಬೇಡ, ಗೊತ್ತಾಯ್ತಾ? ನೀನೇನ್ ಇನ್ನೂ ಚಿಕ್ಕ ಹುಡುಗಿ ಅನ್ಕೊಂಡಿದ್ಯಾ? ನಿನಗೂ ವಯಸ್ಸು 35 ಆಗ್ತಾ ಇದೆ. ನಾನ್ ನಿನ್ ತಾಯಿ ಕಣೆ. ನಿನಗೆ ಎಷ್ಟು ವಯಸ್ಸಾದ್ರೂ ಅದ್ ನನಗ್ ಲೆಕ್ಕಕ್ಕಿಲ್ಲ. ಆದ್ರೆ ನನ್ ಕಣ್ ಮುಂದೆನೆ ನೀನ್ ಹೀಗ್ ಮದ್ವೆ ಆಗದೆ ಮುದ್ಗೆ ಆಗೋಗ್ತಾ ಇರೋದು ನನ್ ಕೈಲಿ ಸಹಿಸಕ್ಕಾಗೋದಿಲ್ಲ. ನಮಗೂ ಜವಾಬ್ದಾರಿಗಳಿದೆ. ನೀನ್ ಅದನ್ನ ಅರ್ಥ ಮಾಡ್ಕೋಬೇಕು. ಈಗ ನೀನಿರೋ ಏಜಲ್ಲಿ ಅಟ್ಲೀಸ್ಟ್ ಈ ಡಿವೋರ್ಸಿನೋ ಇನ್ಯಾರೋ ಮಗ್ದೊಬ್ರೋ ಯಾರಾದ್ರೂ ಒಬ್ರು ಸಿಗ್ತಾರೆ. ಇನ್ನೂ ವಯಸ್ಸಾಗ್ತಾ ಹೋದ್ರೆ ಇವ್ರುಗಳು ಸಿಕ್ಕೋದಿಲ್ಲ ಕಣೆ.
ನೋಡು, ನಿನ್ಗೀಗಿರೋ ವಯಸ್ಸಲ್ಲಿ ಯಾವುದೋ ಒಂದು ಹುಡುಗ ಬಂದು ನಿನ್ ಹೆಗಲ ಮೇಲೆ ಕೈ ಇಟ್ಟು ಎಕ್ಸ್ಕ್ಯೂಸ್ ಮೀ ನನ್ ಮದ್ವೆ ಆಗ್ತೀರಾ ಅಂತ ಕೇಳ್ತಾನ? ಆ ಥರದ್ದೇನಾದ್ರೂ ಎಕ್ಸ್ಪೆಕ್ಟೇಷನ್ಗಳಿದ್ರೆ ಅದ್ ಖಂಡಿತ ಸಾಧ್ಯ ಅಲ್ಲ. ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡು. ಹೌದು ಕಣೋ, ಯೋಚನೆ ಮಾಡು ಕಂದ. ಇರ್ಲಿ ಬಿಡಮ್ಮ. ನೋಡು, ಹೇಳ್ತಾನೆ ಇದ್ದೀನಿ, ಮುಖದ ಮೇಲೆ ಹೊಡೆದಂಗ್ ಹೋಗ್ತಾ ಇದ್ಯಾ. ಹೀಗೆ ತೋರ್ಸೋ ಹುಡುಗರನ್ನೆಲ್ಲ ಬೇಡ ಅಂತಿದ್ರೆ ನಿನ್ಗೆ ಈ ಜನ್ಮದಲ್ಲಿ ಮದ್ವೆ ಆಗೋದಿಲ್ಲ. ಎಲ್ಲ ನಾನೊಬ್ಳೆ ಸಾಯ್ಬೇಕೆಲ್ಲದಕ್ಕೂ. ಬೇಡ ಬಿಡು. ಯಾಕೆ, ಏನಾಯ್ತು? ಬಂದ್ರ ನೋಡ್ರಿ, ಇವಳ ಮನ್ಸಲ್ಲಿ ಏನಿದ್ಯೋ ನಾನ್ ಇನ್ನೇನ್ ಹೇಳ ಅವಳಿಗೆ ಅರ್ಥ ಮಾಡಿಸ್ಬೇಕೋ ನನ್ಗೆ ಗೊತ್ತಾಗ್ತಾ ಇಲ್ಲ. ನೀವೇ ಹೇಳಿ. ಮುದ್ದಿನ ಮಗಳು ತಲೆ ಮೇಲೆ ಇಟ್ಕೊಂಡಿದ್ದೀರಾ. ಕಂದ, ನಿಮ್ಮಮ್ಮ ಹೇಳಿದ ಮಾತನ್ನ ಮನ್ಸು ಹಚ್ಕೋಬೇಡ ಕಂದ. ಹೋಗ್ಲಿ, ನಿನಗೆ ಯಾವ ತರ ಹುಡುಗ ಇಷ್ಟ ಹೇಳು. ಅಪ್ಪ, ನಾಳೆ ನನಗೆ ಸ್ಪೆಷಲ್ ಕ್ಲಾಸ್ ಇದೆ. ಅಯ್ಯೋ, ಇದೆಲ್ಲ ಇದ್ದದ್ದೆ, ಬಿಡು ಇದನ್ನ. ಹೇಳು, ನಿನಗೆ ಯಾವ ತರ ಹುಡುಗ ಇಷ್ಟ? ಅಪ್ಪ, ನನ್ನ ತಲೆಯಲ್ಲಿ ಅಂತ ಯಾವ ಕಲ್ಪನೆನೂ ಇಲ್ಲ. ನಿನ್ನ ತಲೆನಲ್ಲಿ ಎಂತ ಕಲ್ಪನೆ ಇದೆ ಅಂತ ನನಗೆ ಗೊತ್ತು. ಬರ್ತೀನಿ. ಅರೆ ಆಂಟಿ, ಕೊಡಿ. ಪರವಾಗಿಲ್ಲ ಬಿಡಮ್ಮ. ಪರವಾಗಿಲ್ಲ, ಕೊಡಿ ಆಂಟಿ. ಏನ್ ಆಂಟಿ ಇಷ್ಟು ಭಾರ ಇದಾರೆ? ಯಾರ ಹತ್ರ ಆದ್ರೂ ಹೇಳ್ಕೊಂಡು ತರಿಸ್ಬೋದಲ್ವಾ? ನೀವೇ ಯಾಕೆ ಹೋಗ್ತೀರಾ? ಹಾಗೆಲ್ಲ ಸುಮ್ನೆ ಕೂತಿರ್ಬಾರ್ದು, ಕೆಲಸ ಮಾಡ್ತಾ ಇರ್ಬೇಕು. ಎಕ್ಸ್ಕ್ಯೂಸ್ ಮೀ. ಸಾರಿ. ಆಂಟಿ, ಪ್ರಪಂಚದಲ್ಲಿ ಕೆಲವ್ರಿಗೆ ವಯಸ್ಸಾದವ್ರಿಗೆ ಹೆಲ್ಪ್ ಮಾಡ್ಬೇಕು ಅನ್ನೋ ಕಾಮನ್ ಸೆನ್ಸ್ ಇರೋದಿಲ್ಲ. ಕಣ್ ಕಾಣಿಸಿದ್ರು ನೋಡದೆ ಇರೋರ್ ತರ ಹೋಗ್ತಾನೆ ಇರ್ತಾರೆ. ಎಕ್ಸ್ಕ್ಯೂಸ್ ಮೀ, ನೀವು ನನ್ಗೆ ಹೇಳಿದ್ದು? ಇಲ್ಲ, ನಾನ್ ಬ್ಯಾಗ್ ಜೊತೆ ಮಾತಾಡ್ತಿದ್ದೆ. ತುಂಬಾ ಹೆವಿ ಇದೆಯಲ್ಲ. ಸಾರಿ, ಕೊಡಿ, ಹೆಲ್ಪ್ ಮಾಡ್ತೀನಿ. ಇದು ವಯಸ್ಸಾಗಿರೋದು ಅವ್ರಿಗೆ, ನಿಮ್ಗಲ್ಲ. ಅಲ್ಲ, ಇಷ್ಟು ಹೆಲ್ತಿಯಾಗಿ ಮೈಕೈ ತುಂಬಿಕೊಂಡು ಸ್ಟ್ರಾಂಗ್ ಆಗಿದ್ದೀರಲ್ಲ, ಇದೆಲ್ಲ ನಿಮ್ಗೊಂದ್ ಲೆಕ್ಕನಾ? ಅಂದ್ರೆ ನಾನ್ ಹೇಳ್ದೆ ಮೈಕೈ ತುಂಬಿಕೊಂಡು ಹೆಲ್ತಿಯಾಗಿ ಇದ್ದೀರಾ ಅಂತ. ಅಂದ್ರೆ ನೀವು ನನ್ನ ಡುಮ್ಮ ಅಂತ ಇದ್ದೀರಾ? ನಾನ್ ಹಾಗೆ ಹೇಳ್ತಿಲ್ಲ. ನೀವು 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 ಆರೋಗ್ಯವಾಗಿದ್ದೀರಾ ಅಂತ ಹೇಳ್ತಿರೋದು. ಆಫ್ಟರ್ ಆಲ್ ಯು ಆರ್ ಅ ಮ್ಯಾನ್. ಎಸ್, ಐ ಆಮ್ ಎ ಮ್ಯಾನ್, ನಾಟ್ ಎ ಸೂಪರ್ ಮ್ಯಾನ್. ಕೊಡಿ ಅಂತ. ಆಂಟಿ, ನಿಮ್ಗೊಂದು ಕಥೆ ಗೊತ್ತಾ? ಒಂದಾನೊಂದ್ ಕಾಲದಲ್ಲಿ ಡೈನೋಸರ್ಸ್ಗಳಿತ್ತಂತೆ. ನಾನು ಯಾವ್ದೋ ಸಿನಿಮಾದಲ್ಲಿ ನೋಡಿದ್ದೆ. ಹಾ, ಆ ಡೈನೋಸರ್ಸ್ಗೆ ರೆಕ್ಕೆ ಇತ್ತು, ಅದು ಗೊತ್ತಾ ನಿಮ್ಗೆ? ಹೌದಾ? ಆ ರೆಕ್ಕೆ ಹೇಗೆ ಉದ್ರೋಯ್ತು ಅಂತ ಗೊತ್ತಾ ನಿಮ್ಗೆ? ಹೇಗೆ? ರೆಕ್ಕೆ ಇಟ್ರು ಹಾರ್ದೆ ಹಾಗೆ ಇಟ್ಕೊಂಡು ಕೊನೆಗೊಂದಿನ ಆ ರೆಕ್ಕೆ ಉಪಯೋಗಕ್ಕೆ ಬರಲ್ಲ ಅಂತ ತಾನಾಗೆ ಉದ್ರೋಯ್ತಂತೆ. ಹೌದಾ? ಹಾಗೆ ದೇವರೆಲ್ರಿಗೂ ಕೈ ಕಾಲು ಕೊಟ್ಟಿದ್ದಾನೆ. ಅದನ್ ಕೆಲವ್ರು ಸರಿಯಾಗಿ ಉಪಯೋಗಿಸ್ಕೊಳ್ದೇ ಇದ್ರೆ ಒಂದಿನ ಅವು ಮಾಯ ಆಗುತ್ತೆ. ಹೌದಾ? ನಾನು ಹೇಳ್ತಿರೋದು ಕರೆಕ್ಟ್ ತಾನೆ? ಸರಿ ಸರಿ, ನಡಿ. ಹಾ, ಬನ್ನಿ. ಭೂಮಿ, ಬ್ಯಾಗ್ ಕೊಡಮ್ಮ. ಇಲ್ಲ, ಬನ್ನಿ, ನಾನು ಒಳಗಿಡ್ತೀನಿ. ಇಲ್ಲ, ಪರವಾಗಿಲ್ಲ, ಕೊಡಮ್ಮ. ಥ್ಯಾಂಕ್ ಯು. ಇದೇ ನಮ್ಮ ಮನೆಯಪ್ಪ. ಬ್ಯಾಗ್ ಕೊಡು. ಥ್ಯಾಂಕ್ಸ್. ಬರ್ತೀನಿ ಆಂಟಿ. ಆಂಟಿಗೆ ಹೆಲ್ಪ್ ಮಾಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಫಸ್ಟ್ ಟೈಮ್ 4 ಫ್ಲೋರ್ ಹತ್ತಿದ್ರಾ ಅಥವಾ ಜೀವನದಲ್ಲಿ ಈ ತರ ಯಾರಿಗೂ ಸಣ್ಣ ಪುಟ್ಟ ಹೆಲ್ಪೇ ಮಾಡಿಲ್ವಾ? ಚೆನ್ನಾಗಿದೆ. ಆರಾಮಾಗಿ
ಹೋಗಿ ಆರಾಮಾಗಿ ಕುಡೀರಿ. ಥ್ಯಾಂಕ್ ಯು ಸೊ ಮಚ್. ಪ್ಲೇಷರ್. ನೋಡಿ ಸರ್. ಎಷ್ಟೊತ್ತು? ಹೊರಡು. ಇವರು ನನ್ನ ಡ್ರೈವರ್. ಇವರು ನಿಮ್ ಡ್ರೈವರಾ? ಹಾಂ. ಇದು 405 ಎಲ್ಲಿದೆ? ಓಕೆ. ಆಗಿರೋದು ಒಂದು ಸಣ್ಣ ಆಕ್ಸಿಡೆಂಟ್. ಅದನ್ನ ಹೋಗಿ ನೀವು ಎಷ್ಟು ದೊಡ್ಡ ಸೀನ್ ಕ್ರಿಯೇಟ್ ಮಾಡ್ತಿದ್ದೀರಾ? ಇನ್ನೊಂದು ಸಾರಿ ನಮ್ ದಾರಿ ಗಡ್ಡ ಬಂದ್ರೆ ಇನ್ ಮುಂದೆ ನಡೆಯೋದಕ್ಕೆ ಜವಾಬ್ದಾರು ನೀವಾಗಿರ್ತೀರಾ, ನಾನಲ್ಲ. ನೀವು? ನಾನೇ. ನನ್ನ ಜೊತೆ ಫೋನಲ್ಲಿ ಮಾತಾಡಿದ್ದು ನಾನೇ. ಅಲ್ರಿ ಏನ್ ನಿಮ್ ಕಥೆ? ಇದೊಂದು ಚಿಕ್ಕ ಆಕ್ಸಿಡೆಂಟ್ಗೆ. ಚಿಕ್ಕ ಆಕ್ಸಿಡೆಂಟಾ? ಅದು ಚಿಕ್ಕ ಆಕ್ಸಿಡೆಂಟಾ? ನಿನ್ ತಮ್ಮ ಇದಾನಲ್ಲ, ನನ್ ಜೊತೆ ಮಾತಾಡಿ. ನನ್ ತಮ್ಮನ ಇದ್ರಲ್ಲೆಲ್ಲ ಎಳಿಬೇಡಿ. ಇದ್ರಲ್ಲಿ ಇನ್ವಾಲ್ವ್ ಆಗಿರೋದು ನಾನು, ನಮ್ ತಾಯಿ. ಗೊತ್ತಾಗ್ತಾ ಇದೆ ನಿಮ್ಮ ಫ್ಯಾಮಿಲಿ ಎಂತ ದೊಡ್ಡ ಫ್ರಾಡ್ ಫ್ಯಾಮಿಲಿ ಅಂತ. ಎಲ್ಲ ನಾಟಕ ಮಾಡಿ ನನ್ನನ್ನು ನಂಬಿಸಿ ಕತ್ತು ಕುಯ್ತಾ ಇದೀರಲ್ಲ, ಇದೆಲ್ಲ ನಿಮ್ದೇ ಪ್ಲಾನು. ಹೌದ್ರಿ, ನಮ್ದೇ ಪ್ಲಾನ್. ಏನ್ ಮಾಡ್ತೀರಾ ಈಗ ಅಂತ? ಇಷ್ಟು ಚಿಕ್ಕ ವಿಚಾರಕ್ಕೆ ನಮ್ಮ ಮನೆಯವ್ರಿಗೆ ಹುಡ್ಕೊಂಡು ಬಂದಿದ್ರಲ್ಲ. ಇದು ಚಿಕ್ಕ ವಿಚಾರನಾ? ಹೌದು, ಚಿಕ್ಕ ವಿಚಾರನೇ. ನಿಮ್ಮಂತ ದೊಡ್ಡ ಮನುಷ್ಯರಿಗೆ ಇದು ಚಿಕ್ಕ ವಿಚಾರನೇ. ನಿಮ್ಮ ಹತ್ರ ತುಂಬಾ ದುಡ್ಡಿದೆಯಲ್ಲ, ಹೋಗಿ ರಿಪೇರಿ ಮಾಡಿಸ್ಕೊಳ್ಳಿ. ನಮ್ಮ ಮನೆ ಬಾಗ್ಲವರೆಗೂ ಬಂದಿದ್ದೀರಲ್ಲ, ನಾಚಿಕೆ ಆಗಲ್ಲ ನಿಮ್ಗೆ? ನಿಮ್ಮ ಹತ್ರ ದೊಡ್ಡ ಮನುಷ್ಯರಿಗೆ ವಸ್ತು ಮೇಲೆ ಇಷ್ಟೊಂದು ಪ್ರೀತಿ ಇದೆ ಅಂತ ಇವತ್ತೇ ಗೊತ್ತಾಗಿದ್ದು. ವಸ್ತುನಾ? ಭೂಮಿ, ಯಾರು ನೋಡು. ಹಾಮ, ನೋಡ್ತೀನಿ. ಜೀವ ಬಾ. ಅಕ್ಕ, ಗೌತಮ್ ದಿವಾನ್ ಅಂತ ಬಂದಿದ್ರ? ಹಾ, ಬಂದಿದ್ರು. ಏನಂದ್ರು? ಅದೇ ಅವತ್ ಕಾರ್ ಆಕ್ಸಿಡೆಂಟ್ ಆಯ್ತಲ್ಲ, ಕಾಂಪ್ರಮೈಸ್ ಬಂದಿದ್ರು. ಅಕ್ಕ, ಅವ್ರು ಬಂದಿದ್ದು ಆಕ್ಸಿಡೆಂಟ್ ವಿಷಯ ಮಾತಾಡೋದಕ್ಕಲ್ಲ, ನನ್ನ ಮೈಮನ ಮದುವೆ ವಿಚಾರ ಮಾತಾಡೋಕೆ. ಮಹಿಮಾ ಮದ್ವೆ ವಿಷಯ ಮಾತಾಡೋದಕ್ಕೆ ಅವನ್ ಯಾರು? ತಂಗಿ ಮದುವೆ ವಿಷಯ ಮಾತಾಡೋದಕ್ಕೆ ಅಣ್ಣ ಬರ್ದೆ ಇನ್ಯಾರು ಬರ್ತಾರೆ? ಗೌತಮ್ ದಿವಾನ್, ಮಹಿಮಾ ದಿವಾನ್ ಅಣ್ಣ. ಏನಂದೆ? ಗೌತಮ್ ದಿವಾನ್ ಮಹಿಮಾಗ್ ಏನಾಗ್ಬೇಕು? ಅವ್ರ ಕೊನೆ ತಂಗಿನೇ, ದಿ ಫೇಮಸ್ ಫ್ಯಾಷನ್ ಡಿಸೈನರ್ ಮಹಿಮಾ ದಿವಾನ್. ಅಂದ್ರೆ ನೀನು ಪ್ರೀತಿಸ್ತಾ ಇರೋ ಹುಡುಗಿ ಆ ಕೋಟ್ಯಾಧೀಶ್ವರನ್ ತಂಗಿನ? ಜೀವನ್, ಅಮ್ಮ, ಇವಾಗೂ ನನ್ನ ಲೈಫಲ್ಲಿ ನಾನು ಏನ್ ಕೇಳಿದ್ರು ಇಲ್ಲ ಅದೇ ಮಾಡಿದ್ಯಾ? ಕೇಳ್ತಿರೋ ಇದು. ಹಾಯ್ ಗೆಳೆಯ. ನನ್ನ ಜೀವನದಲ್ಲಿ ನಾನು ಯಾವತ್ತೂ ಇಷ್ಟೊಂದು ಹೆಲ್ಪ್ಲೆಸ್ ಆಗಿರಲಿಲ್ಲ ಕಣೋ. ಎಂತೆಂಥ ಬಿಸ್ನೆಸ್ ಡೀಲ್ಗಳನ್ನ ಸೆಕೆಂಡ್ಸಲ್ಲಿ ಡಿಸೈಡ್ ಮಾಡಿದ್ದೀನಿ. ನನ್ನ ತಂಗಿ ತಪ್ಪು ಮಾಡ್ತಾ ಇದ್ದಾಳೆ ಅಂತ ಗೊತ್ತಿದ್ರು ಏನೂ ಮಾಡದಿರೋ ಸ್ಥಿತಿಲಿದ್ದೀನಿ. ದುಡ್ಡಿಂದ ಅಳಿಯೋದಾದ್ರೆ ಅವರು ನಮ್ಗಿಂತ ತುಂಬಾ ಚಿಕ್ಕವರು, ಸಂಸ್ಕಾರದಿಂದ ಅಳಿಯೋದಾದ್ರೆ ಅವ್ರು ನಮ್ಗೆ ಸಮಾನರಾಗಿದ್ದಾರೆ. ನಾನು ಅವ್ರ ಬಗ್ಗೆ ಎಲ್ಲ ಎನ್ಕ್ವೈರಿ ಮಾಡಿದ್ದೀನಿ. ಅವರಪ್ಪ ಕನ್ನಡ ಮೇಸ್ಟ್ರಂತೆ, ಅವರಮ್ಮ ಯಾವುದೋ ಬೊಟ್ಟಿಗೆ ಇಟ್ಕೊಂಡಿದ್ದಾರಂತೆ, ಆಮೇಲೆ ಅವ್ರ ಅಕ್ಕ ಯಾವುದೋ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಅಲ್ಲಿ ಇಂಗ್ಲಿಷ್ ಫ್ಯಾಕಲ್ಟಿಯಾಗಿ ವರ್ಕ್ ಮಾಡ್ತಿದ್ದಾರಂತೆ. ಅವ್ರೊಬ್ರ ಬಗ್ಗೆ ಮಾತ್ರ ಮಾತಾಡಬೇಡ. ಎನಿಸ್ಕೊಂಡ್ರೆ ನನಗೆ ಎಂತ ಒಳ್ಳೆ ಸಂಬಂಧ.
ಮನೆ ಬಾಗ್ಲೂರಿಗೂ ಬಂದು ವಾಪಸ್ ಹೋಗೋಗಾಯ್ತಲ್ಲ. ಛೇ, ಏಯ್, ಈ ಸಂಬಂಧ ಏನಾದ್ರೂ ಓಕೆ ಆಗಿದ್ರೆ ಬರೀ ಜೀವನ್ ಲೈಫ್ ಅಲ್ಲ, ನಮ್ ಎಲ್ಲರ ಲೈಫ್ ಸೆಟ್ಲ್ ಆಗೋಗಿರೋದು. ಅಮ್ಮ ಸಾಕ್ ನಿಲ್ಲಿಸ್ತೀರಾ? ಅಲ್ಲ ಅಕ್ಕ ಏನ್ ತಪ್ಪು ಮಾಡಿದ್ಲು ಅಂತ? ಅವಳನ್ ಬೇಕು ಅಂತ ಮಾಡಿರ್ತಾಳ? ಬೇಕು ಅಂತ ಮಾಡಿದ್ಲು, ಬೇಡ ಅಂತ ಮಾಡಿದ್ಲು. ಮನೆಗ್ ಬಂದಿದ್ ಮಹಾಲಕ್ಷ್ಮಿನ ಓಡಿಸಿದ್ಲು ತಾನೆ. ಯಾವುದೇ ಕಾರಣಕ್ಕೂ ಈ ಸಂಬಂಧ ಬಿಡಬಾರ್ದು, ಏನಾದ್ರೂ ಮಾಡ್ಲೇಬೇಕು. ಎಂತ ಲಾಸ್ ಆಗೋಯ್ತು ನಮ್ಗೆ. ನೋಡು, ನಿನ್ ಜೀವನ ಹಾಳು ಮಾಡಿ ಏನ್ ಆರಾಮಾಗಿ ಕೂತಿದ್ದಾಳೆ ಅಂತ. ಅಮ್ಮ, ಅಕ್ಕಂಗ್ ಬೈಬೇಡಿ ಅಂತ ಹೇಳದ್ನಲ್ಲ, ಇದು ನನ್ ಮದುವೆ ವಿಷಯ. ನನ್ ಮದ್ವೆ ಆಗ್ಬೇಕು ಅಂತಿದ್ರೆ ಹಾಗೆ ಆಗತ್ತೆ. ಅದಕ್ಕೆ ನೀವೆಲ್ಲ ತಲೆಗೆಡ್ಸ್ಕೋಬೇಕು ಅಂತಿಲ್ಲ. ನೋಡಿ, ಅಕ್ಕಂಗೆ ಇನ್ನೊಂದು ಮಾತು ಹೇಳಿದ್ರು ನಾನು ಸುಮ್ಮನೆ ಇರಲ್ಲ. ಜೀವ, ಹೌ ಇಸ್ ದಿಸ್ ಪಾಸಿಬಲ್? ನೋಡ, ಅವ್ರು ಮಾತಾಡಿದ್ದು ಕಾರ್ ಬಗ್ಗೆ, ನೀನು ಮಾತಾಡಿದ್ದು ಮಹಿಮಾ ಬಗ್ಗೆ. ಇನ್ಫ್ಯಾಕ್ಟ್ ಮಹಿಮಾ ಆಸ್ಪತ್ರೆಗೆ ಅಡ್ಮಿಟ್ ಆಗಿರೋ ವಿಷಯ ಅವ್ರಿಗೆ ಗೊತ್ತೇ ಇಲ್ಲ. ಅವ್ರಿಗೆ ಗೊತ್ತಿಲ್ಲದೆ ಮಾತಾಡಿದ್ದನ್ನೇ ನೀನು ತಪ್ಪಾಗಿ ತಿಳ್ಕೊಂಡು ಓವರ್ ರಿಯಾಕ್ಟ್ ಮಾಡಿದೆ. ಈ ಸಣ್ಣ ಆಕ್ಸಿಡೆಂಟ್ ನಾವ್ ಯಾರ್ದೋ ಜೀವ ತೆಗೆದಿರೋ ತರ ಮಾತಾಡ್ತಿದ್ದಾರೆ. ಈಗಲಾದ್ರೂ ಅರ್ಥ ಆಯ್ತಾ? ನೋಡಪ್ಪ, ಒಬ್ಬರು ಮನಸ್ಸು ಮಾಡಿದ್ರೆ ಈ ವಿಷಯನ ಆರಾಮಾಗಿ ಬಗೆಹರಿಸ್ಬೋದು. ಯಾರು? ತಾವೇ.